ಎಸ್ JDU ಸಂಬಂಧ ಇಲ್ಲ, ಕಾಂಗ್ರೆಸ್ಗೆ ಹೋಗ್ಬೇಕು ಅಂತ ತೀರ್ಪನ್ನು ಕೊಟ್ಟ. ಅವತ್ತು ನಾನು ಹೇಗೆ ಬೆಳಿಗ್ಗೆ 6 ಗಂಟೆ ಒಳಗೆ ಖಾಲಿ ಮಾಡಬೇಕು ಆಫೀಸ್. ರಮೇಶ್ ಕೂಡ ನಮ್ ಜವರೇಗೌಡ ಇರ್ಬೇಕು. ರಾತ್ರಿ ಎಲ್ಲ ಸಾಮಾನ್ಯ ಇಳಿಸಿ ಆ ತಳಗಡೆ ಆ ಮಾಳ ಇದೆಯಲ್ಲ ಅದು ತುಂಬಿ ಜವರೇಗೌಡ ಮನೆ ಹತ್ರ ಹಿಂದಿದ್ದ ಒಬ್ಬ ಹುಡುಗ ಅಧ್ಯಕ್ಷನಾಗಿದ್ದ. ಅಲ್ಲೊಂದಷ್ಟು ಈ ರಮೇಶ್ ಅವನ ಮನೆ ಹತ್ರ ಒಂದು ಗೋಡನ್ನು ತುಂಬಿ ಇಲ್ಲಿ ಅದು ಈ ಜಾಗ ಕೊಡಬೇಕಾದ್ರೆ ತಕರಾರು. ಪಾಪ ಒಬ್ಬ ಹೈಕೋರ್ಟ್ ಜಡ್ಜು ಈ ಸುಪ್ರೀಂ ಕೋರ್ಟ್ ಜಡ್ಜ್ ಆಗಿದ್ದಾರೆ, ನಾಗರತ್ನ. ಒಬ್ಬ ಮಾಜಿ ಪ್ರಧಾನಮಂತ್ರಿಗೆ ಕೂತ್ಕೊಳ್ಳೋಕೆ ಒಂದು ಜಾಗ ಇಲ್ಲ, ನಾಚಿಕೆ ಆಗೋದಿಲ್ಲ ನಿಮಗೆ, ಎಲ್ಲಾದ್ರೂ ಒಂದು ಜಾಗ ಕೊಡಿ ಅಂತ ಹೇಳ್ತಾರೆ. ಆ ಕುರುಬರ ಹೆಣ್ಣುಮಗಳು ಮೇಯರ್, ಭಾರತೀಯ ಜನತಾ ಪಾರ್ಟಿ. ಆ ಹೆಣ್ಮಗಳು ನಮ್ಮ ಜೊತೆ ಇದ್ರು. ಅಣ್ಣ, ನೀವು ನೋವು ಮಾಡ್ಕೋಬೇಡಿ, ಇಂಥ ಒಂದು ಜಾಗ ಇದೆ, ನೀವು ದರ್ಜೆ ಕೊಡಿ, ಇವತ್ತೇ ಮಂಜೂರು ಮಾಡಿ. ಆ ಹೆಣ್ಮಗಳು ಮಂಜೂರು ಮಾಡಿದ್ರೆ ಇವ್ರಿಗೆ ಗೊತ್ತಾಗೋಯ್ತು ನಮ್ಮ ಈಗಿನ ಮುಖ್ಯಮಂತ್ರಿಗಳಿಗೆ. ಹ್ಯಾಕ್ ಕೊಟ್ಟೆ ನೀನು ಅಂತ ಜಾಗನ? ಅವನ ಕಾರ್ಪೊರೇಷನ್ ಕಮಿಷನ್ ಓಡಿ ಮೈಸೂರು ಓಡ್ತಾನೆ. ಆಮೇಲೆ ನಮ್ಮ ಪಕ್ಷದ ಅಧ್ಯಕ್ಷನಾಗಿದ್ದ ಹುಡುಗ ಅವನಿಗೆ ನಮ್ಮ ಬಂದಿದ್ದಾರೆ. ಅವನು ಹೋಗು ಗರಡ ಕೂತ್ಕೊಳ್ತೀವಿ, ಗೌಡ್ರು ಬರ್ತಾರೆ ಈಗ ಅಂತ ಹೇಳಿದ ಮೇಲೆ ಸಂಜೆ 6 ಗಂಟೆಗೆ ರಿಲೀಸ್ ಮಾಡಿ. ಇಲ್ಲಿ ಬಂದೆ, ಒಂದು ಕಲ್ಲಿತ್ತು ದಬ್ಬದು, ಅದರ ಮೇಲೆ ಕೂತ್ಕೊಂಡು ಕಣ್ಣಲ್ಲಿ ನೀರು ಸುರಿಸ್ತಾ ಇದ್ದೆ. ಎಂಥ ಸ್ಥಿತಿ ಬಂತು ನನಗೆ. ಇವ್ರನ್ನ ಮುಖ್ಯಮಂತ್ರಿ ಮಾಡಿ, ಫೈನಾನ್ಸ್ ಮಿನಿಸ್ಟರ್ ಮಾಡಿ, ಡೆಪ್ಟಿ ಪ್ರೈಮ್ ಮಿನಿಸ್ಟರ್ CM ಮಾಡಿ, ಸೋನಿಯಾ ಗಾಂಧಿ ಮನೆಯವರಿಗೆ ನಾನು ಬೇಡೋ ಕೆಲಸ ಮಾಡಿ, ಇವ್ರನ್ನ ರಾಜಕೀಯವಾಗಿ ನಾನು 12 ಬಡ್ಜೆಟ್ ಇಟ್ಟಿದ್ದೇನೆ. ಹಣಕಾಸಿನ ಮಂತ್ರಿ ಮಾಡೋದನ್ನು ಹೆಗ್ಡೆ ಅಲ್ಲ. ಇವತ್ತು ನಮ್ಮ ಬೊಮ್ಮಾಯಿ ಸರ್ಕಾರದಲ್ಲೂ ಹಣಕಾಸಿನ ಮಂತ್ರಿ ಮಾಡಿದ್ದು ಕೂತಿದ್ದೇನೆ. ನೆನೆಸ್ಕೋಬೇಕು, ನಡೆದು ಬಂದ ದಾರಿ. ಅದರಿಂದ ಈ ಪುಸ್ತಕದಲ್ಲಿ ಬರೆದಿರೋದನ್ನು ಓದಬೇಕು. ನಾನು ತುಂಬಾ ವಿಷಯ ಮಾತನಾಡಬಹುದು, ನನ್ನ ಮನಸ್ಸಲ್ಲಿ ನೋವಿದೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.